ಇದೇ ಸಿನಿಮಾ ಉಗ್ರಂ ಆಗಿದ್ದಿದ್ರೆ ಏನು ಈಗ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಉಗ್ರಂಗೆ ಈ ಒಂದು ಸಲಾರ್ ಸಿನಿಮಾದ ಒಂದು ಕ್ವಾಲಿಟಿ ಮತ್ತು ಪ್ಯಾನ್ ಇಂಡಿಯಾ ರಿಲೀಸ್ ಆಗಿತ್ತು ಅಂದರೆ ಇಷ್ಟೊತ್ತಿಗೆ ಶ್ರೀಮುರಳಿ ಅವರು ಒಂದೇನಪ್ಪ ಅಂದರೆ KGF ಹಿಟ್ ಆಯ್ತಲ್ಲ, ಸೊ ಆ ರೀತಿಯಲ್ಲಿ ಹಿಟ್ ಅವಾಗಲೇ ಆಗ್ತಾಯಿದ್ರು ಅಂತ ಅನ್ನಿಸ್ತಾ ಇದೆ. ಸೊ ಯಾಕೆ ಮಾತು ಹೇಳ್ತಾ ಇದ್ದೀನಿ, ಏನು ಕತೆ ಸಲಾರ್ದು. ಸೊ ಸಿನಿಮಾ ನೋಡ್ಕೊಂಬಂದೆ ನನಗೇನು ಅನ್ನಿಸ್ತು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಆದಿಪುರುಷ. ಸೊ ಆದಿಪುರುಷ ಸಿನಿಮಾದ ಬಗ್ಗೆ ಮಾತಾಡ್ತಿದ್ದೀನಿ. ಯಾಕೆ ಅಂತಂದರೆ, ಸೊ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಪ್ರಭಾಸ್ ಅವ್ರ ಮೇಲೆ. ಆದಿಪುರುಷ ಸಿನಿಮಾದ ಮೇಲೆ ಅವರ ಕಂಬ್ಯಾಕ್ ನೋಡಬೇಕು ಅನ್ನೋ ಒಂದು ಅಭಿಮಾನಿಗಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ಪ್ರಭಾಸ್ ಅವರ ಒಂದು ಕಂಬ್ಯಾಕ್ ಆಗ್ತಿದೆ ಮತ್ತೆ ಆದಿಪುರುಷ ಸಿನಿಮಾದ ಮೂಲಕ ಅಂತ ಅನ್ಕೊಂಡು, ಬಟ್ ಆ ಸಿನಿಮಾ ಅಷ್ಟರ ಮಟ್ಟಿಗೆ ಹಿಟ್ ಆಗಲಿಲ್ಲ. ಸೊ ಫೈನಲ್ ಆಗಿ ಎಲ್ರಿಗೂ ಕೂಡ ಫೋಕಸ್ ಇದ್ದಂಥ ಸಿನಿಮಾ ಯಾವುದಪ್ಪ ಅಂದರೆ ಅದು ಪ್ರಶಾಂತ್ ನೀಲ್ ಸರ್ ಅವರ ಸಲಾರ್ ಸಿನಿಮಾ. ಯಾಕೆಂದರೆ ಸೊ ಎಲ್ಲರೂ ಕೂಡ ಹೇಳ್ತಾ ಇದ್ರು ಸಲಾರ್ ಸಿನಿಮಾ ಒಂದು ರೀತಿಯಲ್ಲಿ ಪ್ರಭಾಸ್ ಅವರಿಗೆ ಟರ್ನಿಂಗ್ ಕೊಡುವಂಥ ಸಿನಿಮಾ ಅಂತ. ಯಾಕೆಂದರೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಕಳೆದ ಹಿಂದಿನ ಸಿನಿಮಾಗಳೆಲ್ಲ ನೋಡ್ತಾ ಹೋದಾಗ ಸೊ ಅಷ್ಟೊಂದು ಮಟ್ಟಿಗೆ ಯಾವುದೋ ಸಿನಿಮಾ ಕೂಡ ಹಿಟ್ ಕೊಡಲಿಲ್ಲ. ಸೊ ಈ ಒಂದು ಸಿನಿಮಾಗೆ ಹಿಟ್ ಬೇಕಾಗಿತ್ತು, ಕಂಪಲ್ಸರಿ ಅವರಿಗೆ ಈ ಸಿನಿಮಾ ಹಿಟ್ ಕೊಡಲೇಬೇಕು ಅನ್ನೋ ಒಂದು ಹಿಟ್ನಲ್ಲಿ ಸೊ ಪ್ರಶಾಂತ್ ನೀಲ್ ಅವರ ಒಂದು ಸಲಾರ್ ಸಿನಿಮಾಗೆ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ವಿ. ಸೊ ನಾನು ಕೂಡ ಸಿನಿಮಾನ ನೋಡ್ಕೊಂಬಂದೆ. ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ತುಂಬ ಮಾತುಗಳು ಕೇಳಿ ಬಂದಿತ್ತು ಸಿನಿಮಾ ರಿಲೀಸ್ಗೂ ಮುಂಚೆ. ಆ್ಯಂಡ್ ಇದ್ರ ಬಗ್ಗೆ ಕೂಡ ಪ್ರಶಾಂತ್ ನೀಲ್ ಸರ್ ಕೂಡ ಇಂಟರ್ವ್ಯೂ ಕೂಡ ಹೇಳಿದ್ದಾರೆ. ಏನಪ್ಪ ಅಂತಂದರೆ ಉಗ್ರಂ ರೀಮೇಕಾ ಅನ್ನುವಂಥದ್ದು. ಸೊ ಉಗ್ರಂ ಅನ್ನುವಂಥ ಒಂದು ಪೋರ್ಷನ್ ಏನಿದೆ ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಕಾಣಿಸ್ಕೊಳ್ಳುತ್ತೆ. ಉಗ್ರಂನ ರೀಮೇಕ್ ಅನ್ನೋಕ್ಕಾಗಿಲ್ಲ, ಅನ್ಸಲ್ಲ, ಅದು ರೀಮೇಕ್ ಅಂತ ಅನ್ಸಲ್ಲ, ಬಟ್ ಉಗ್ರಂನ ಒಂದು ಶೇಡ್ ಔಟ್ ಕಾಣುತ್ತೆ ಇದರಲ್ಲಿ. ಸೊ ಇನ್ನೊಂದೇನಪ್ಪ ಅಂತಂದರೆ, ಈ ಒಂದು ಸಿನಿಮಾದಲ್ಲಿ ಉಗ್ರಂನ ಕಂಟಿನ್ಯೂಷನ್ ತೊಗೊಂಡೋಗಿದ್ದಾರೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೆ. ತುಂಬ ಕೇಳಿದಾಗ ಉಗ್ರಂ ಅಂತ ತುಂಬ ಕಡೆ ಕೇಳಿ ಬಂದಾಗ ಸೊ ಉಗ್ರಂನೇ ಏನೋ ಮಾಡಿದ್ದಾರೆ, ಪ್ಯಾನ್ ಇಂಡಿಯಾ ಮಾಡಿರ್ಬೋದು ಅಂದ್ಕೊಂಡು, ಬಟ್ ಉಗ್ರಂನ ಶೇಡನ್ನು ಸ್ವಲ್ಪ ಇಂಟಿಮೇಟ್ ಮಾಡಿದ್ದಾರೆ. ಸೊ ಅದನ್ನು ಅದರ್ವೈಸ್ ಬಿಟ್ಟು ಬೇರೆ ರೀತಿಯಲ್ಲಿ ಶೇಡ್ ಔಟ್ ಆಗಿರುವಂಥದ್ದು. ಈ ಒಂದು ಸಿನಿಮಾದಲ್ಲಿ ಒಂದು KGFನ ಒಂದು ಫ್ಲೇವರ್ ಕೂಡ ಆ್ಯಡ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸೆಂಟಿಮೆಂಟಲ್ ನೋಡೋದಾಯ್ತು ಅಂದರೆ ಸೊ KGF ಫ್ಲೇವರ್ ಕೂಡ ಆ್ಯಡ್ ಆಗಿದೆ ಹಂಗೆ ನೋಡಿದ್ರೆ. ಸೊ KGF ಮತ್ತು ಉಗ್ರಂ ಎರಡೂ ಕೂಡ ಮಿಕ್ಸ್ ಆಗಿದೆಯಾ ಅಂತಂದರೆ ಸೊ ಮಿಕ್ಸ್ ಅನ್ಲಿಕ್ಕೆ ಬರಲ್ಲ. ಸೊ ಎರಡೂ ಸಿನಿಮಾದ ಒಂದು ಫ್ಲೇವರ್ಗಳನ್ನು ಒಂದು ಸ್ವಲ್ಪ ಆ್ಯಡನ್ನು ಮಾಡಿ ಒಂದು ಸಿನಿಮಾನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಸಲಾರ್ ಸಿನಿಮಾದ ಒಂದು ಓವರಾಲ್ ಆಗಿ ಹೇಳಬೇಕು ಅಂದರೆ ಸೊ ಅದರಲ್ಲಿ ಇರುವಂಥ ಒಂದು ಪ್ರಶಾಂತ್ ನೀಲ್ ಅವ್ರ ಸಿನಿಮಾ ಅಂದ ತಕ್ಷಣ ಎಲ್ಲರಿಗೂ ಹೇಳೋದೇನು ಬೇಕಾಗಿಲ್ಲ. ಸೊ ಕಂಪ್ಲೀಟ್ಲಿ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಅದ್ಭುತವಾದಂಥ ಸಾಂಗ್ಸ್ಗಳು. ಸೊ ತುಂಬ ಚೆನ್ನಾಗಿ ಕೂಡ ಮೂಡ್ ಬಂದಿದೆ. ಆ್ಯಂಡ್ ಪ್ರಭಾಸ್ ಅವರ ಒಂದು ಪರ್ಫಾರ್ಮೆನ್ಸ್ ಕೂಡ ತುಂಬಾ ಒಂದು ಈ ಎಲ್ಲ ಕಳೆದ ಅವರ ಒಂದು ಫ್ಲಾಪ್ ಆದಂಥ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಯಾಕೆಂದರೆ ಫ್ಯಾನ್ಸ್ ಶೋಗೆ ಹೋಗಿದ್ದೆ. ಸೊ ಫ್ಯಾನ್ಸ್ ಶೋ ಫಸ್ಟ್ ಶೋ ನೋಡಿದಾಗ ಆ ಒಂದು ಕ್ರೇಜಲ್ಲೇ ಒಂದು ರೀತಿಯಲ್ಲಿ ಖುಷಿ ಅನ್ನಿಸ್ತು. ಬಟ್ ಕಳೆದ ಒಂದು ಎಲ್ಲ ಒಂದು ಸಿನಿಮಾಗಳಲ್ಲಿ ಅವ್ರು ನೋಡಿದಾಗ ಫೇಸ್ನ ನಾವು ಸ್ವಲ್ಪ ಒಂದೇನೋ ಚೇಂಜ್ ಅವ್ರು ಕಾಣ್ತಾ ಇದ್ವಿ. ಬಟ್ ಈ ಸಿನಿಮಾದಲ್ಲಿ ಪಕ್ಕ ಹಳೆ ಸ್ಟೈಲಲ್ಲಿ ಏನಿದ್ದಾರೆ ಪ್ರಭಾಸ್ ಅವರು, ಆ ಸ್ಟೈಲಲ್ಲಿ ಅವ್ರನ್ನ ನೋಡ್ಬೋದು. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಸಿನಿಮಾ ಬಂದು 3 ಅವರ್ ಸ್ವಲ್ಪ ಲೆಂತಿ ಆಯಿತು ನನ್ನ ಪ್ರಕಾರ. ನನಗೆ ನಾವು 3 ಅವರ್ ಸ್ವಲ್ಪ ಲ್ಯಾಗ್ ಅಂತ ಅನ್ನಿಸ್ತು. ಕೆಲವೊಂದು ಕಡೆ ಡೈಲಾಗ್ಸ್ ಇಲ್ದೇನೆ ಸ್ವಲ್ಪ ಬರೀ ಒಂದು ವಿಜುವಲ್ಸಲ್ಲಿ ಮತ್ತು ಸೌಂಡ್ಸಲ್ಲಿ ಮೂವ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಅದನ್ನೆಲ್ಲ ಬಿಟ್ಟರೆ ಓವರಾಲ್ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ನನಗನ್ಸೋದು ಇನ್ನೊಂದೇನು ಅಂತಂದರೆ, ಪರ್ಸ್ನಲಿ ಪಾರ್ಟ್ 2 ಅವಶ್ಯಕತೆ ಇರಲಿಲ್ಲ, ಬಟ್ ಇದರಲ್ಲೇ ಮಾಡ್ಬೋದಾಗಿತ್ತು. ಬಟ್ ಪಾರ್ಟ್ 2 ಏನಕ್ಕೆ ಮಾಡಿದ್ದಾರೆ ಸೊ ಗೊತ್ತಿಲ್ಲ. ಪಾರ್ಟ್ 1 ಮಾಡಿ ಮುಗಿಸ್ಬೋದಾಗಿತ್ತು. ಸೊ ನೋಡೋಣ, ನಾನು ವೇಟ್ ಮಾಡ್ತಾ ಇದ್ದೀನಿ ಪಾರ್ಟ್ 2 ಹೇಗೆ ಬರ್ಬೋದು ಅಂತ. ಆ್ಯಂಡ್ ಈ ಸಿನಿಮಾಗೆ ಎಲ್ಲರೂ ಆಗಲೇ ನಾನು ಹೇಳಿದಾಗಿನ ಉಗ್ರಮ್ಮು ಮತ್ತು KGF ಅಂದರೆ ಸೊ ಫ್ಲೇವರ್ ಖಂಡಿತವಾಗ್ಲೂ ಆ್ಯಡ್ ಆಗಿದೆ, ಅದಿಲ್ಲ ಅಂತ ನಾನು ಹೇಳಲ್ಲ. ಸೊ ಓವರಾಲ್ ಆಗಿ ಹೇಳಬೇಕು ಅಂದರೆ ಪ್ರಭಾಸ್ ಅವರಿಗೆ ಕಂಪೇರ್ ಟು ಒಂದು ಪ್ರೀವಿಯಸ್ ಮೂವಿಗೆ ನೋಡಿದ್ರೆ ಸೊ ಬೆಟರ್ ಈ ಸಿನಿಮಾದಲ್ಲಿ ಅವ್ರಿಗೊಂದು ರೀತಿಯಲ್ಲಿ ಒಂದು ಪುಷಪ್ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓವರಾಲ್ ಆಗಿ ಈ ಒಂದು ಸಿನಿಮಾಗೆ ಹೋಗ್ಬೋದು ಆ್ಯಂಡ್ ಈ ಒಂದು ಸಿನಿಮಾ ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಕೂಡ ಸಿನಿಮಾ ನೋಡಿದರೆ ಸೊ ನಿಮಗೆ ಹೇಗೆ ಅನ್ನಿಸ್ತು, ಏನು ಕತೆ, ಸೊ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.